ಅಣ್ಣವ್ರೆ, ನಾನು ಒಬ್ಬಂಗ್ 5,000 ಸಾಲ ಕೊಟ್ಟಿದ್ದೆ. ಇವಾಗ ನೋಡ್ರಿ ಒಂದೊಂದು ಫೋನ್ ಎತ್ತಾ ಇಲ್ಲ. ಒಂಚೂರು ಅವನಿಗೆ ಫೋನ್ ಮಾಡ್ತೀರಾ? ಸರಿ, ನಂಬರ್ ಹೇಳಿ. 9399. ನಿಮ್ ಹೆಸರೇನು? ಜಡ್ಕಾ ಜಗದೀಶ್. ಹಲೋ ಹಲೋ, ಇವ್ರು ಜಡ್ಕಾ ಜಗದೀಶ್ ಅವ್ರು ಫೋನ್ ಮಾಡ್ಸಿದ್ದು. ಇವ್ರೇನೋ ನಿಮ್ಗೆ 5,000 ಕೊಟ್ಟಿದ್ರಂತೆ. ಅವ್ರು ಕೊಟ್ಟಿಲ್ಲ, ನಾವು ತಗೊಂಡಿದ್ದು. ಎರಡು ಒಂದೇ ತಾನೆ. ಇವಾಗ ನೀವು ಫೋನ್ ಎತ್ತಾ ಇಲ್ಲ, ಕಾಸು ರಿಟರ್ನ್ ಕೊಡ್ತಾ ಇಲ್ವಂತೆ. ಹಿಂಗೆಲ್ಲ ಮಾಡಿದ್ರೆ ಸರಿ ಸರ್, ನಾವ್ ಇವಾಗಲೇ ಜಡ್ಕಾ ಜಗದೀಶ್ ಅವ್ರ ಅಕೌಂಟ್ಗೆ 10,000 ಟ್ರಾನ್ಸ್ಫರ್ ಮಾಡ್ತೀವಿ. ನಿಮ್ ಮೊಬೈಲ್ ನಂಬರ್ ಒಂದು OTP ಬಂದಿರ್ತದೆ, ಒಂಚೂರು ಹೇಳಿ. ಹೇಳಿ 9349. ಮುಚ್ಚ ನಾನು ಮಾತಾಡ್ತಾ ಇಂತಾನೆ ಇಲ್ಲಿ. ಹಲೋ ಅಪ್ಪಿ, OTP ಸ್ಕ್ಯಾಮ್ ಅಲ್ಲ, ನಾವು ಬೇಜಾರ್ ನೋಡ್ಬಿಟ್ಟಿದೀವಿ. ನಮ್ಮ ಹತ್ರ ಆಡಕ್ ಬರ್ಬೇಡ, ಗೊತ್ತು. ಒಂದು OTP ಹೇಳ್ರೆ ಅಕೌಂಟ್ ಫುಲ್ ಗುಡ್ಸ್ ಗುಂಡಾಟ ಮಾಡ್ಬಿಡ್ತೀರಾ. ಸರ್, ನಮ್ಮ ಮೇಲೆ ನಂಬಿಕೆ ಇಕ್ಕಿ ನಾವ್ ಹಂಗೆಲ್ಲ ಏನು ಮಾಡಲ್ಲ. ಒಂದ್ ಕೆಲಸ ಮಾಡಿ, ವಾಟ್ಸ್ಆಪ್ ಒಂದು ಲಿಂಕ್ ಕಳ್ಸಿನಿ, ಆ ಲಿಂಕ್ ನ ಟ್ಯಾಪ್ ಮಾಡಿ. ಈ ಲಿಂಕ್ ಸ್ಕ್ಯಾಮ್ ಗೊತ್ತು ಮರಿ, ನನ್ನೇನ್ ಬೇಕು ಅನ್ಕೊಂಡಿದ್ಯಾ? ಲಿಂಕ್ ಮೇಲೆ ಟ್ಯಾಪ್ ಮಾಡ್ತಾ ಇದ್ದಂಗೆ ನನ್ನ ಫೋನ್ ಆಕ್ಸೆಸ್ ನಿಂಗೆ ಹೋಗ್ಬಿಡ್ತಾರೆ, ನನ್ನ ಅಕೌಂಟ್ ಫುಲ್ ಕ್ಲೀನ್ ಮಾಡ್ಬಿಡ್ತೀರಾ. ಸರ್, ನೀವು ಇದೇ ವಿಷಯನ ಜಾಂಡು ಜಡ್ಕಾ ಜಗದೀಶ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡಿ. ಅವ್ನು ನಮ್ಗೆ ಸಾಲ ಕೊಟ್ಟಿದೀನಿ ಅನ್ಕೊಂಬಿಟ್ಟವನೆ. OTP ಹೇಳ್ದ ನೀನು? ಹ್ಞೂ ಸರ್, ನೀವು ಹೇಳ್ಬೇಕು ತಾನೆ. 10,000 ಕಳಿಸ್ತಾ ಇದ್ದ, ಇಬ್ರು 5,000 ಮಾಡ್ಕೊಂಬೋದಾಯ್ತಾ? ನೀವ್ ಎಷ್ಟು ಓದಿದೀರಾ? ನಾವು 0 ಪಾಸು. ನಾವು 0 ಪಾಸು. 0 ಪಾಸ? ಹ್ಞೂ ಸರ್, ನೀವು? ನಾವು 0 ಫೇಲ್. ಅಯ್ಯೋ, ಹುಷಾರಾಗಿ ಸರ್, ನಿಮ್ಮಂತವ್ರು ಜನ ಮೋಸ ಮಾಡೋದು ಜಾಸ್ತಿ. ನೋಡಿದ್ರೆ ಅಲ್ಲಮ್ಮ, ಒಂದ್ 15 ರೂಪಾಯಿ ಇದ್ರೆ ಹಾಕೋ. 15 ರೂಪಾಯಿ? ಇಷ್ಟೊಂದು ದೊಡ್ಡ ಅಮೌಂಟ್ ಸಡನ್ ಆಗಿ ಕೇಳ್ಬಿಟ್ರೆ ಹೆಂಗೆ? ಸರಿ, ಏನ್ ನಿಂಗೆ 15 ರೂಪಾಯಿ? ಏನಿಲ್ಲ, ಒಂಚೂರು ಬಿರಿಯಾನಿ ತಿನ್ಬೇಕನ್ಸ್ತಿತ್ತು, ಅದಕ್ಕೆ ಹೋಟ್ಲ್ ಹೋಗೋಣ ಅಂತ. 15 ರೂಪಾಯಿ ಬಿರಿಯಾನಿನ ಪಕ್ಕ ಬಹು ಬಿರಿಯಾನಿ ಇರ್ತದೆ. ತಿನ್ಬೇಡ, ನೀನ್ ಹೋಗ್ಬಿಡ್ತೀಯ. ಆಮೇಲೆ ಮೊದ್ಲೇ ನೀನ್ ಬೇರೆ ನಾಯಿ ತರನೇ ಆಡ್ತಿದ್ಯಾ. 15 ರೂಪಾಯಿ ಬಿರಿಯಾನಿ ಎಲ್ಲ ಕೊಡೋಣ. ಹತ್ರ ಆಲ್ರೆಡಿ 50 ರೂಪಾಯಿ ಐತೆ. ಶಶಾಂಕ್ ಹತ್ರ 20 ರೂಪಾಯಿ ಹಾಕ್ಸ್ಕೊಂಡಿದೀನಿ. ನೀನೊಂದ್ 15 ರೂಪಾಯಿ ಹಾಕ್ಬಿಟ್ರೆ ಆರಾಮಾಗಿ ತಿನ್ಕೊ ಬರ್ಬೋದು ಅಂತ. ನನ್ನ ಹತ್ರ ಎಲ್ಲ ಅಷ್ಟೊಂದು ದೊಡ್ಡ ಅಮೌಂಟ್ ಇಲ್ಲ. ಇಲ್ಲ, ಒಂದ್ ಕೆಲಸ ಮಾಡು, ಶಶಾಂಕ ಇರೋ 20 ರೂಪಾಯಿ ನೀನ್ ನನ್ಗೆ ಹಾಕ್ಬಿಡು. ನಾನು ಇಲ್ಲಿ ಹೋಗ್ಬಿಟ್ಟು ಒಂದ್ ಬೋಂಡಾ ಬಜ್ಜಿ ತಿನ್ಕೊಂಡ್ಬಿಡ್ತೀನಿ. ಯುರೋಪಲ್ಲಿ ಬಿಸಿಲು 42 ಡಿಗ್ರಿ ಹೋಗಿ ಏತ್ಕೊಂಬಿಟ್ಟವ್ರೆ. ಇಲ್ಲಿ ಬೆಂಗಳೂರಲ್ಲಿ ನೋಡ್ರೆ ಮಳೆಗಾಲದಲ್ಲಿ ಬಿಸಿಲು ಬರ್ತೈತೆ, ಬಿಸಿಲುಗಾಲದಲ್ಲಿ ಮಳೆ ಬರ್ತೈತೆ. ಈಗಲೇ ಒಂದ್ 3 ದಿವಸ ಮುಂಚೆ ಬಿಸಿಲು ಮುಕ್ಕಾಲು ಹೊಡಿತಾ ಇತ್ತು, ಇವಾಗ ನೋಡ್ರೆ ಸಡನ್ ಆಗಿ ಚಳಿ ಐತೈತೆ. ಇವ್ರುಗಳು 42 ಡಿಗ್ರಿಗೆ ಏತ್ಕೊಂಬಿಟ್ಟವ್ರೆ. ಅದೇ ಇಲ್ಲ 42 ಅಲ್ಲ 50 ಡಿಗ್ರಿ ಆದ್ರೂ ಮಟ್ಟ ದಿನ ಬಿಸಿ ಟೀ ಕುಡಿಯೋದು ಮಾತ್ರ ಮಿಸ್ ಮಾಡಲ್ಲ. ಇವ್ರ ಕಡೆ ಬಿಸಿಲಿಗೆ ರೋಡ್ ಕರ್ಗೋಯ್ತೈತೆ, ಟ್ರಾಫಿಕ್ ಲೈಟ್ ಕರ್ಗೋಯ್ತೈತೆ, ಶೂಸ್ ಗಳು ಕರ್ಗೋಯ್ತೈತೆ, ರಬ್ಬರ್ ಗಳು ಕರ್ಗೋಯ್ತೈತೆ. ಅವ್ನ ಅಜ್ಜಿ ಏನ್ ದೇಶನ ಐಸ್ ಕ್ರೀಮ್ ಆಯ್ತು ಬಿಸಿಲು ಕರ್ಗೋಕೆ. ಸರ್ಕಾರ ಇವ್ರಿಗೆ ವಾಟರ್ ಟ್ಯಾಂಕ್ ಕಳಿಸ್ತವ್ರೆ, ಐಸ್ ವಾಟರ್ ಕಳಿಸ್ತವ್ರೆ, ಸ್ನಾನ ಮಾಡ್ಕೊಂಡು ತಣ್ಣಗಿರಿ ಅಂತ. ಅದೇ ಸರ್ಕಾರ ನಮ್ ಕಡೆ 50 ಡಿಗ್ರಿ ಹೋಗ್ಬಿಟ್ರೆ ಕರೆಂಟ್ ಕಟ್ ಮಾಡ್ತಾರೆ. ಏನಾಗದೆ ಟ್ರಾನ್ಸ್ಫಾರ್ಮ್ ಸಡನ್ ಆಗಿ ಬಿಡುತ್ತೆ. ಪಕ್ಕ ಸರ್ಕಾರ ಸಪೋರ್ಟ್ ಮಾಡ್ತಾ ಇರ್ತಿದ್ರು. ಇದೇ ಗ್ಯಾಪ್ ಅಲ್ಲಿ ನಮ್ಮ ಫ್ರೆಂಡ್ ಫೋನ್ ಮಾಡ್ಬಿಟ್ಟು ಕರೆಂಟ್ ಹೋಗೈತೆ, ಬಾ ಟೀ ಕುಡಿಯೋಕೆ ಹೋಗೋಣ ಅಂತಾನೆ ಮಿಂಡ್ರಿ ಕುಡ್ದವನು 42 ಡಿಗ್ರಿ ಏತ್ಕೊಂಡ್ಬಿಟ್ಟವ್ರೆ. ಅಲ್ಲ ಟ್ರಾಫಿಕ್ ಪೊಲೀಸು ಬಿಸಿಲು ಜಾಸ್ತಿ ಆದ್ರೆ ಜನ ಆರಾಮಾಗಿ ಜನ ಆರಾಮಾಗಿ ಓಡಾಡ್ತಾರ ಅಂತ ನೋಡ್ಕೊಂತಾ ಇರ್ತಾರೆ. ನಮ್ ಕಡೆ ಪೊಲೀಸು ನಂಬರ್ ಪ್ಲೇಟ್ ಹೆಲ್ಮೆಟ್ ಹಿಡಿತಾ ಇರ್ತಾರೆ. ಇಲ್ಲೆಲ್ಲ ಬಿಸಿಲಿಗೆ ರೈಲ್ವೆ ಟ್ರ್ಯಾಕ್ ಇರ್ತೈತೆ, ಟ್ರೈನ್ ಹೋಗಲ್ವಂತೆ, ಟ್ರೈನ್ ನಿಲ್ಸ್ಬಿಟ್ಟವ್ರೆ. ನಮ್ ಕಡೆ ಎಲ್ಲ ಸುನಾಮಿ ಬಂದು ಕೊಚ್ಕೊಂಡು ರೈಲ್ವೆ ಟ್ರ್ಯಾಕ್ ಅಲ್ಲಾಡೋದಿಲ್ಲ, ಟ್ರೈನ್ ಮಾತ್ರ ಹೋಗ್ತಾನೆ ಇರುತ್ತೆ. ಇವ್ರುಗಳು 42 ಡಿಗ್ರಿ ಏತ್ಕೊಂಡ್ಬಿಟ್ಟವ್ರೆ. ಅಲ್ಲ ರಾಂಗ್ ಸೈಡ್ ಬರೋದ್ರಲ್ಲೇ ಗುರಾಯಿಸ್ಕೊಂಡ್ ಬೇರೆ ಹೋಯ್ತು. ಏನಾಗಲ್ಲ ಬಿಡು ಮಗ, ಅದೇ ಬಿಟ್ಬಿಡಾಗುತ್ತೆ. ಇಂತ ಬೋರ್ಡ್ ಡ್ರೈವರ್ಗೆ ಅವಾರ್ಡ್ ಕೊಡ್ಬೇಕು. ಅವಾರ್ಡ್ ಕೊಡ್ಬೇಕು. ಹೆಂಗೋ ಬಂದ್ಬಿಡ್ತಾರಪ್ಪ ಇವಾಗೆಲ್ಲ ಜನ. ಬಾರ ತೂರ್ಕೊಂಡ್ಬಿಡೋದಂತ ತಿರುಗಿಸ್ತೀನಿ, ತೂರ್ಕೊಂಡು ಹೋಗ್ಬಿಡು ಅಂದೆ ಅಪ್ಪ, ಅಷ್ಟೇ. ಜಾಗ ಇದ್ರೆ ತಾನೇ ಅಪ್ಪ ನಾನು ಹೋಗೋದು ಮುಂದಕ್ಕೆ. ಇವರೆಲ್ಲ ಆರನಲ್ಲೇ ಮ್ಯೂಸಿಕ್ ಬರ್ಸ್ತಾರೆ, ಇವ್ರು ತಲೆ ಇಲ್ವಾ ಇವ್ರಿಗೆ? ಅಪ್ಪ ನಮ್ ಫ್ರೆಂಡ್ ಫೋನ್ ಮಾಡ್ತಾವ, ಒಂದೇ ನಿಮಿಷ. ಹಲೋ ಮಚೆ, ಸಂಜೆ ಪಾಟೀಲ್ ಇದು ಎಣ್ಣೆ ಹೊಡಿತೀಯಾ ಬೀರ್ ಹೊಡಿತೀಯಾ? ಬಿಲ್ಡಿ ಕೆಳಗಡೆನೆ ಇರು, ಬತ್ತೀನಿ, ಮುಗ್ಸೋಣ. ಅದು ಸೈನ್ಸ್ ಲ್ಯಾಬ್ ಮಾಡಿ ಮುಗಿಸ್ಬೋಣ ಆ ಚಾಪ್ಟರ್ ಇವತ್ತು. ಅಪ್ಪ ಜೊತೆಗವ್ರೆ, ನಿಂಗೆ ಆಮೇಲೆ ಮಾಡ್ತೀನಿ. ಹಾ ಸರಿ. ಅಲ್ಲಷ್ಟೊಂದು ಜಾಗ ಬಿಟ್ಟಿರು, ಹೋಗಿ ಸಾಯ್ತಾನೆ. ಗಾಡಿ ಏನಕ್ಕೆ ಅಂತಾರ ಗೊತ್ತಿಲ್ಲ ಅಪ್ಪ ಇವರೆಲ್ಲ. ಅಲ್ಲ ಅವಂದೇ ತಪ್ಪಿಟ್ಕೊಂಡು ಲುಕ್ ಬೇರೆ ಕರ್ಕೊಂಡು ಹೋಯ್ತಾನೆ. ಲವ್ವರ್ ಅನ್ಬಿಡು ಮಗ ಅವ್ರನ್ನ. ಅಪ್ಪ ಲವ್ವರ್ ಇರ್ಬೇಕು ಯಾರೋ ಅವರು. ಬಾಯಿಲಿ ಬೋಳಿ ಮಗ. ಸಾರಿ ಅಪ್ಪ. ಹಲೋ ಸರ್, ಅದೇ ನಿಮ್ದೊಂದು ಪೇಂಟಿಂಗ್ ಇದೆಯಲ್ಲ, ಅದ್ ನಾನು ತಗೊಬೇಕು ಅಂತ ಇದೀನಿ. ತಗೊಳ್ಳಿ ಸರ್. ಆದ್ರೆ ಅದು ಏನ್ರು ಪೇಂಟಿಂಗ್ ಅಂತ ಒಂಚೂರು ಗೊತ್ತಾಯ್ತಿಲ್ವಲ್ಲ ಸರ್? ಅದು ಕುದುರೆದು, ನೋಡಿದ್ರೆ ಗೊತ್ತಾಗಲ್ವಾ? ಕುದುರೆದಾ? ಸರಿ ಬಿಡಿ, ಹೋಗ್ಲಿ. ಎಷ್ಟು ಹೇಳ್ತೀರಾ ಅದು ರೇಟು? ಸರ್ ಅದು ಹೆವಿ ಕಾಸ್ಟ್ಲಿ ಸರ್, ನಿಮ್ ಕ್ಯಾಶುವಲ್ ಎಲ್ಲ ಡೀಲ್ ಮಾಡಕ್ಕಾಗಲ್ಲ. ನಿಮ್ಮ ಹತ್ರ ಗೋಲ್ಡ್ ಇದ್ರೆ ಬೈ ಮಾಡ್ಬೋದು ನೋಡಿ ಸರ್. ಅದ ನಮ್ಮ ಅಮ್ಮನ್ ಗೋಲ್ಡ್ ಎಲ್ಲ ನಾನು ಜೂಜಾಡ್ಬಿಟ್ಟು ಸೋತೋಗ್ಬಿಟ್ಟಿದೀನಿ. ನಮ್ಮ ಅಪ್ಪಂದು ಹಳೆ 2 ವಿಷಪ್ ಕಾಚ್ ಐತೆ, ತಾಂಬರ್ಲಾ? ನಿಮ್ಮ ಅಪ್ಪನ್ ಕಾಚ್ದಲ್ಲಿ ನನ್ ಪೇಂಟಿಂಗ್ ತಗೋಬೇಕು ಅಂತ ಇದೆಯಾ? ಯಾಕೆ ಹೆಂಗೈತೆ ಮೈಗೆ? ಸರ್ ನಾನ್ ಆಗಿದ್ಕೆ ಅದನ್ನ ನಿಮ್ಮ ಹತ್ರ ತಗಂತ ಇದೀನಿ. ಅಕಸ್ಮಾತ್ ಅದನ್ನ ತಗೊಂಡೋಗಿ ಯಾವ್ದಾರು ಚಪ್ಪರ್ ಅಂಗಡಿಗೆ ಹಾಕಿದ್ರೆ ಅವ್ನ್ ತಗೊಂಡೋಗ್ಬಿಟ್ಟು ಇನ್ನೊಂದ್ ಚಪ್ಪರ್ ಅಂಗಡಿಗೆ ಹಾಕ್ಬಿಟ್ಟು ಬರ್ತಾನೆ ಅದನ್ನ.
ಏ ನೀನ್ ಜಾಸ್ತಿ ಎಲ್ಲ ಮಾತಾಡ್ಬೇಡ, ನಿಂಗೆ ಅಷ್ಟೊಂದ್ ಬೇಕಲ್ಲಿ ದಮ್ಮಿದ್ರೆ ಒಂದ್ 5 ಲಕ್ಷ ಕ್ಯಾಶ್ ಕೊಟ್ಬಿಟ್ಟು ತಗೋ ನೋಡೋಣ. ಅಷ್ಟೊಂದ್ ಕಾಸು ಇಲ್ಲ ಸರ್, ಏನ್ ಮಾಡೋದು, ನಮ್ಮ ಅಪ್ಪ ನಂಗೆ 60 ವರ್ಷ ಆಗೈತೆ, ನಂಗೆ ಕೆಲ್ಸಕ್ಕೆ ಹೋಗಲ್ಲ ಅಂತ ಮನೇಲಿ ಕುತ್ಕೊಂಡವ್ರೆ. ಏ ಲೌಡಿ ಕೇಬಲ್, ನೀನ್ ಹೋಗೋ ಕೆಲ್ಸಕ್ಕೆ? ಏ ಇಲ್ಲ ಸರ್, ನಂಗೆ ಓದೋದು ಬರೆಯೋದ್ರ ಮೇಲೆಲ್ಲ ಇಂಟ್ರೆಸ್ಟ್ ಹೋಗ್ಬಿಟ್ಟೈತೆ, ನಾನು ದೊಡ್ಡರ ಮೇಲೆ ನಿಮ್ ತರ ಆಗ್ಬೇಕು ಅಂತ ಇನ್ ಸರ್. ನಿಂಗೆ ಯಾರು ಹೇಳಿದ್ ನಾನು ಓದಿಲ್ಲ ಅಂತ? ನಾನು B.Com ಮಾಡಿದೀನೋ. ಏ B.Com ಏನ್ ಸರ್, ನಮ್ಮ ಮನೆ ಹತ್ರ ನಾಯಿ ಮಾಡೈತೆ, ಹೊಡೆದ್ರೆ ಒಂದೇ ಇಟ್ಟು ಹೋಗ್ಬಿಡ್ತೀಯ. ನಿಂಗೆ ಬೇಕಾ ಬೇಡ ಅಷ್ಟ್ ಮಾತ್ರ ಹೇಳಷ್ಟೇ. ಒಳ್ಳೇದಕ್ ಕಾಲನೇ ಇಲ್ಲ ಸರ್, ನಾನೇನೋ ನಿಮ್ಗೆ ಹೆಲ್ಪ್ ಆಗ್ಲಿ ಅಂತ ತಗೊಬೇಕು ಅಂತ ಇದೀನಿ. ನಮ್ ಫ್ರೆಂಡ್ ಇದನ್ನ ತೋರ್ಸಿದ್ಕೆ ಏನೋ ಇದು ಹಿಂಗೈತೆ, ನಾನು ಹೇಳೋದ್ರೇನೆ ಇದಕ್ಕೂ ಚೆನ್ನಾಗ್ ಪೇಂಟಿಂಗ್ ಬರುತ್ತೆ ಅಂತವನೆ. ಹೇಳ ಲೋ, ನಮ್ಮ ಅಮ್ಮಂಗೆ ನನ್ ಬ್ಯಾಗ್ ಅಲ್ಲಿ ಸಿಗರೇಟ್ ಪ್ಯಾಕೆಟ್ ಸಿಕ್ಬಿಟ್ಟೈತೆ, ಅದ್ ನಮ್ಮ ಅಪ್ಪಂಗೂ ಗೊತ್ತಾಗ್ಬಿಡೈತೆ. ಏ ನೀನ್ ಟೆನ್ಷನ್ ತಗೊಂಬೇಡ, ನೀನ್ ಆರಾಮಾಗಿ ಮನೆಗೆ ಹೋಗು, ನಾನ್ ನೋಡ್ಕಂತೀನಿ. ನೀನೇ ಕಾಪಾಡ್ಬೇಕು ಮಚ್ಚ. ಕೈ ತಪ್ಪ ಊಟ ರಮಣ, ಇವನು ಸಿಗರೇಟ್ ಹೊಡೆದೆಲ್ಲ ಕಲ್ತ್ಕೊಂಡ್ಬಿಟ್ಟವನೆ. ಬರ್ಲಿ ಮನೆಗೆ, ಇವತ್ತು ಗ್ರಾಚಾರ ಬಿಡಿಸ್ತೀನಿ ಅವ್ನ್ಗೆ. ಓ ಬರ್ಬೇಕು ದೊಡ್ಡ ಮನುಷ್ಯರು, ಸಿಗರೇಟ್ ಹೊಡೆದೆಲ್ಲ ಕಲ್ತಿರೋರು. ಅಪ್ಪ ನಾನ್ ಸಿಗರೇಟ್ ಹೊಡೆದ್ ಕಲ್ತಿಲ್ಲ, ಸಿಗರೇಟ್ ಪ್ಯಾಕೆಟ್ ನಂದಲ್ಲ. ಓ ಮತ್ತೇನು, ಸಿಗರೇಟ್ ಪ್ಯಾಕೆಟ್ ನಡ್ಕೊಂಡ್ಬಂದ್ಬಿಟ್ಟು ನಿಮ್ ಬ್ಯಾಗ್ ಒಳಗೆ ಬಿಟ್ಬಿಡ್ತಾ? ಅಲ್ಲಪ್ಪ ಹಂಗಲ್ಲ. ಯಾರ್ದು ಫೋನು? ರಾಹುಲ್ದು. ಸ್ಪೀಕರ್ ಹಾಕ್ಬಿಟ್ಟು ಮಾತಾಡು. ಹಲೋ. ಹಾ ಅಭಿ, ಅದು ನನ್ ಸಿಗರೇಟ್ ಪ್ಯಾಕೆಟ್ ಮಿಸ್ ಆಗಿ ನಿನ್ ಬ್ಯಾಗಡೆ ಇಕ್ಬಿಡೀನಿ, ಬರ್ಬೇಕಾದ್ರೆ ತಂದ್ಕೊಟ್ಬಿಡು, ಹಂಗೆ ಮರಿಬೇಡ. ಓ ಪರವಾಗಿಲ್ಲ ಅಪ್ಪ, ಹಿಂಗೆ ಗಣೇಶ್ ಅವ್ರ ಮನೆಗ್ ಬಂದಿದೆ, ಮನೆಗ್ ಬಂತ ನಾಳೆ ತಗೊಂಡ್ಬಿಡ್ತೀನಿ ತಾಳು. ಸೋಮವಾರ ಮಾತ್ರ ಸ್ಟೇಟಸ್ ಹಾಕ್ಬಿಟ್ಟು ಮಳ್ಳೊಂದ್ ತರ ಇದ್ರೆ ಪಾಪ ಕಮ್ಮಿ ಆಗಲ್ಲಪ್ಪ. ಹೌದಾ ಸ್ವಾಮಿ? ಯಾವ್ದನ್ನ ನಿನ್ ಬರೀ ಕ್ಲೋಸ್ ಫ್ರೆಂಡ್ಸ್ ಗೆ ಮತ್ತೆ ಅರ್ಚಿವಲ್ ಇಕ್ಕಿದ್ಯಲ್ಲ, ಅದನ್ನ ಎಮ್ರಾಜ್ ಮೇಲ್ ಕುತ್ಕೊಂಡು HD ಕ್ವಾಲಿಟಿ ನೋಡ್ತಾ ಇರ್ತಾರೆ.